ಮಾಜಿ ಪ್ರಧಾನಿ ಎಚ್ ಡಿ ದೇವೇಗೌಡ ಅವರ ಧರ್ಮಪತ್ನಿ ಚೆನ್ನಮ್ಮ ಅವರು ಅಗಲಿ ಒಂದು ತಿಂಗಳಾದ ಹಿನ್ನೆಲೆಯಲ್ಲಿ ಇವತ್ತು ಕುಟುಂಬ ಸದಸ್ಯರು ತಿಂಗಳ ಪುಣ್ಯಸ್ಮರಣೆ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದರು. ಏನು ದೇವೇಗೌಡರು, ಕುಮಾರಸ್ವಾಮಿ, ಎಚ್ ಡಿ ರೇವಣ್ಣ ಹಾಗೂ ದೇವೇಗೌಡರ ಮಕ್ಕಳು ಮೊಮ್ಮಕ್ಕಳು ಎಲ್ಲರೂ ಕೂಡ ಈ ಒಂದು ತಿಂಗಳ ಪುಣ್ಯಸ್ಮರಣೆ ಕಾರ್ಯದಲ್ಲಿ ಭಾಗಿಯಾಗಿದ್ದರು. ಚೆನ್ನಮ್ಮನವರು ಏನು ಜುಲೈ 18ರಂದು ಬೆಂಗಳೂರಿನ ಖಾಸಗಿ ಆಸ್ಪತ್ರೆಯಲ್ಲಿ ನಿಧನರಾಗಿದ್ದರು. ಏನು 1937ನೇ ಇಸ್ವಿಯಲ್ಲಿ ಜನಿಸಿದಂಥ ಚೆನ್ನಮ್ಮನವರು 1954ನೇ ಇಸ್ವಿಯ ಮೇ 25ರಂದು ದೇವೇಗೌಡರನ್ನ ವರಿಸ್ತಾರೆ. ಸುಮಾರು 72 ವರ್ಷಗಳ ಸುದೀರ್ಘ ದಾಂಪತ್ಯ ಜೀವನ. ದೇವೇಗೌಡರು ರಾಜಕೀಯದಲ್ಲಿ ಬ್ಯುಸಿಯಾಗಿದ್ದಂಥ ಸಂದರ್ಭದಲ್ಲಿ ಇಡೀ ಕುಟುಂಬದ ಜವಾಬ್ದಾರಿನ ಹೊತ್ತು ಚೆನ್ನಮ್ಮನವರು ಸುದೀರ್ಘವಾದ 72 ವರ್ಷಗಳ ದಾಂಪತ್ಯ ಜೀವನವನ್ನು ನಡೆಸಿದರು. ಚೆನ್ನಮ್ಮನವರನ್ನ ಕಳ್ಕೊಂಡಿರ್ತಕ್ಕಂಥ ಅವರ ಇಡೀ ಕುಟುಂಬ ಶೋಕ ಸಾಗರದಲ್ಲಿ ಮುಳುಗಿತ್ತು. ಏನು ಜುಲೈ 18ನೇ ತಾರೀಕು ಚೆನ್ನಮ್ಮ ಅವರು ವಿಧಿವಶರಾಗ್ತಾರೆ. ನಂತರ 19ನೇ ತಾರೀಕು ಅವರ ಪಾರ್ಥಿವ ಶರೀರವನ್ನು ಬೆಂಗಳೂರಿನಿಂದ ಹಾಸನ ಜಿಲ್ಲೆ ಹೊಳೆನರಸೀಪುರಕ್ಕೆ ತರಲಾಗುತ್ತೆ. ಜುಲೈ 20ನೇ ತಾರೀಕು ಹಾಸನ ಜಿಲ್ಲೆ ಹೊಳೆನರಸೀಪುರ ತಾಲೂಕಿನ ಮಾವಿನಕೆರೆ ಬೆಟ್ಟದ ರಂಗನಾಥ ಸ್ವಾಮಿ ತಪ್ಪಲಿನಿರ್ತಕ್ಕಂಥ ಈ ಒಂದು ಪ್ರದೇಶದಲ್ಲಿ ಅವರ ಅಂತ್ಯಕ್ರಿಯೆಯನ್ನು ನೆರವೇರಿಸಲಾಗುತ್ತೆ. ಸೊ ಲಕ್ಷಾಂತರ ಸಂಖ್ಯೆಯ ಜನ, ಅವರ ಚೆನ್ನಮ್ಮನವ್ರ ಮೇಲೆ ಪ್ರೀತಿ ಗೌರವಗಳನ್ನು ಇಟ್ಕೊಂಡಿದ್ದಂಥ ಲಕ್ಷಾಂತರ ಸಂಖ್ಯೆಯ ಜನ ಬೆಂಗಳೂರಿನಿಂದ ಹಾಸನಕ್ಕೆ ತಲುಪ್ತಕ್ಕಂಥ ಮಾರ್ಗ ಮಧ್ಯದಲ್ಲಿ ನೂರಾರು ಕಡೆಗಳಲ್ಲಿ ನಿಲ್ಲಿಸಿ ಅವರಿಗೆ ಅಂತಿಮ ನಮನವನ್ನು ಸಲ್ಲಿಸಿದರು. ಇದು ಅವರ ಮೇಲೆ ಇದ್ದಂಥ ಪ್ರೀತಿಯನ್ನು, ಅವರ ಮೇಲೆ ಇದ್ದಂಥ ಗೌರವವನ್ನು ಪ್ರತಿಬಿಂಬಿಸ್ತಾ ಇತ್ತು. ಅಂದರೆ ಚೆನ್ನಮ್ಮನವರು ಯಾವುದೇ ರಾಜಕೀಯ ಅಂದರೆ ಪಕ್ಷದಲ್ಲಿ ಗುರುತಿಸ್ಕೊಳ್ಳದೇ ಇದ್ದರೂ ಕೂಡ ಪಕ್ಷದ ಕಾರ್ಯಕರ್ತರಿಗೆ ಪ್ರೀತಿಯ ಅಮ್ಮನಾಗಿದ್ದರು. ಮನೆಗೆ ಬಂದಂಥ ಅತಿಥಿಗಳಿಗೆ ಅನ್ನಪೂರ್ಣೆಯಾಗಿದ್ದರು. ಆ ಕಾರಣಕ್ಕಾಗಿ ಅವ್ರನ್ನ ಎಲ್ಲರೂ ಕೂಡ ಅತ್ಯಂತ ಗೌರವ, ಪ್ರೀತಿ, ಆದರಗಳಿಂದ ಕಾಣ್ತಾ ಇದ್ದರು. ಹಾಗಾಗಿಯೇ ಚೆನ್ನಮ್ಮನವರ ಅಗಲಿಕೆ ಸಹಜವಾಗಿಯೇ ಕೇವಲ ಅವರ ಕುಟುಂಬಕ್ಕೆ ಮಾತ್ರ ಅಲ್ಲ, ಇಡೀ JDSನ ಪರಿವಾರಕ್ಕೆ, ಅವರ ಬಂಧುಗಳಿಗೆ, ಲಕ್ಷಾಂತರ ಅವರ ಆಪ್ತರಿಗೆಲ್ಲರೂ ಕೂಡ ಸಾಕಷ್ಟು ಆಘಾತವನ್ನು ತಂದಿತ್ತು. ಹಾಗಾಗಿಯೇ ಅದೆಲ್ಲವೂ ಕೂಡ ಅವರ ಅಗಲಿಕೆಯ ದಿನ ಕಾಣ್ತಾ ಇತ್ತು. ಅವರ ಅಂತ್ಯಕ್ರಿಯೆಯ ಸಂದರ್ಭದಲ್ಲೂ ಕೂಡ ಈ ಒಂದು ಮಾವಿನಕೆರೆಯ ಬೆಟ್ಟದ ರಂಗನಾಥ ಸ್ವಾಮಿ ತಪ್ಪಲಲ್ಲೂ ಕೂಡ ಸಾಕಷ್ಟು ಸಂಖ್ಯೆಯಲ್ಲಿ ಜನರು ಬಂದಿದ್ದರು. ಅವರ ಅಂತಿಮ ದರ್ಶನವನ್ನು ಪಡ್ಕೊಂಡು ಹೋದರು. ಕೇಂದ್ರ ಸಚಿವರುಗಳು ಬಂದಿದ್ದರು. ಸ್ವತಃ CM DK ಶಿವಕುಮಾರ್ ಅವರು ಬಂದು ಸರ್ಕಾರಿ ಗೌರವವನ್ನು ಸಲ್ಲಿಸಿ ಅವರಿಗೆ ಅಂತಿಮ ನಮನವನ್ನು ಕೂಡ ಸಲ್ಲಿಸಿದರು. ಅವರ ಅಗಲಿ ಈಗ ಒಂದು ತಿಂಗಳಾಗಿದೆ. ಅಂದರೆ ಜುಲೈ 18ಕ್ಕೆ ಅವರು ವಿಧಿವಶರಾಗಿದ್ದರು. ಇವತ್ತು ಅವರ ಏನು ಅಂದರೆ ಆಗಸ್ಟ್ 17ರ ಈ ದಿನ ಅವರ ಕುಟುಂಬ ಸದಸ್ಯರು ಒಂದು ತಿಂಗಳ ಪುಣ್ಯಸ್ಮರಣೆ ಕಾರ್ಯವನ್ನು ಮಾಡಿದರೆ. ದೇವೇಗೌಡರು, ಎಚ್ ಡಿ ಕುಮಾರಸ್ವಾಮಿ ಎಲ್ಲರೂ ಕೂಡ ಏನು ಹೊಳೆನರಸೀಪುರದ ಶ್ರೀ ನೀಲಕಂಠೇಶ್ವರ ಸ್ವಾಮಿ ದೇವಾಲಯದಲ್ಲಿ ವಿಶೇಷ ಪೂಜೆಯನ್ನು ಸಲ್ಲಿಸಿದರು. ಅಲ್ಲಿ ರುದ್ರಾಭಿಷೇಕವನ್ನು ಮಾಡಿಸಿದರು. ನಂತರ ಕುಟುಂಬ ಸದಸ್ಯರೆಲ್ಲರೂ ಕೂಡ ಆ ಒಂದು ವಿಶೇಷ ಪೂಜೆಯಲ್ಲಿ ಭಾಗಿಯಾಗಿ ಹೊಳೆನರಸೀಪುರದಲ್ಲಿ ಇರ್ತಕ್ಕಂಥ ರೇವಣ್ಣ ಅವರ ನಿವಾಸದಲ್ಲಿ ಕೂಡ ವಿಶೇಷ ಪೂಜೆಯನ್ನು ನೆರವೇರಿಸಿ ನಂತರ ಬಂದಂತೆಲ್ಲರೂ ಕೂಡ ಅನ್ನಸಂತರ್ಪಣೆಯನ್ನು ಕೂಡ ಮಾಡಿದರು. ಅಂದರೆ ದೇವೇಗೌಡರು ಏನು ಚೆನ್ನಮ್ಮನವರೊಟ್ಟಿಗೆ ಸುದೀರ್ಘವಾದ ದಾಂಪತ್ಯ ಜೀವನವನ್ನು ನಡೆಸಿದ್ರು. ದೇವೇಗೌಡರು ಮಾತಾಡ್ತಾ ಹೇಳ್ತಾ ಇದ್ರು, ನಾನು ಮರಿಬೇಕು ಅಂತ ಅಂದ್ಕೊಂಡ್ರೂ ಕೂಡ ಅವ್ರನ್ನ ಮರೀಲಿಕ್ಕೆ ಸಾಧ್ಯ ಆಗ್ತಿಲ್ಲ. ಅದಕ್ಕೆ ಹಲವಾರು ಘಟನೆಗಳು ಕಾರಣ ಇದ್ದಾವೆ. ರಾಜಕೀಯದಲ್ಲಿ ನಾನು ಶಾಸಕನಾಗಿ, ಸಚಿವನಾಗಿ, ಮುಖ್ಯಮಂತ್ರಿಯಾಗಿ, ಪ್ರಧಾನಿಯಾಗಿ ಸಾಕಷ್ಟು ಬ್ಯುಸಿಯಾಗಿರ್ತಿದ್ದೆ. ಆದರೆ ಮನೆಯನ್ನು, ಮಕ್ಕಳನ್ನು ನಿಭಾಯಿಸಿಕೊಂಡು ಅವ್ರು ಹೇಗೆ ಹೋಗ್ತಾ ಇದ್ರು ಅಂತ ಎಲ್ಲವೂ ಕೂಡ ನನಗೆ ಈಗ ಅರ್ಥ ಆಗ್ತಾಯಿದೆ. ಅವ್ರ ಮೇಲೆ ಜನರಿಟ್ಟಿರ್ತಕ್ಕಂಥ ಪ್ರೀತಿ, ಅಭಿಮಾನ, ಗೌರವ ಎಲ್ಲವೂ ಕೂಡ ಈಗ ಗೊತ್ತಾಗ್ತಾಯಿದೆ. ಅವ್ರನ್ನ ಮರೆಯೋದಕ್ಕೆ ಪ್ರಯತ್ನ ಪಟ್ಟರೂ ಕೂಡ ನನ್ನಿಂದ ಸಾಧ್ಯ ಆಗ್ತಿಲ್ಲ ಅಂತಕ್ಕಂಥ ನೋವಿನ ಮಾತುಗಳನ್ನು ದೇವೇಗೌಡರು ಹಂಚ್ಕೊಂಡ್ರು. ಅಂದರೆ ಅಷ್ಟೊಂದು ಅಂದರೆ ಇಡೀ ದೇಶಕ್ಕೆ ಮಾದರಿಯಾದಂಥ ಒಂದು ದಾಂಪತ್ಯ ಅಂತಕ್ಕಂಥದ್ದು ಇಡೀ ಅವರ ಬದುಕಿನಲ್ಲಿ ಅವರು ಕಳೆದಂಥ ದಿನಗಳ ಕೆಲವೊಂದು ವೀಡಿಯೋಗಳು ಏನು ವೈರಲ್ ಆಯಿತು ಅವರ ಚೆನ್ನಮ್ಮನವರ ಅಗಲಿಕೆ ಸಂದರ್ಭದಲ್ಲಿ, ಅದೆಲ್ಲವೂ ಕೂಡ ಇಡೀ ದೇಶದಲ್ಲಿ ಅಂದರೆ ಒಂದು ದಾಂಪತ್ಯ ಅಂದರೆ ಹೀಗಿರಬೇಕು, ಗಂಡ ಹೆಂಡತಿ ಸತಿಪತಿಗಳು ಅಂತಂದರೆ ಹೀಗೆ ಇವ್ರ ರೀತಿ ಮಾದರಿಯಾಗಿ ಬದುಕಬೇಕು ಅನ್ನೋ ರೀತಿಯಲ್ಲಿ ಅಷ್ಟೊಂದು ದೊಡ್ಡ ಮಟ್ಟದಲ್ಲಿ ದೇವೇಗೌಡರು ಮತ್ತು ಚೆನ್ನಮ್ಮನವರ ಕಡೆಯ ದಿನಗಳಲ್ಲಿ ದೇವೇಗೌಡರು ಅವ್ರನ್ನ ಅತ್ಯಂತ ಅಕ್ಕರೆಯಿಂದ, ಪ್ರೀತಿಯಿಂದ ಏನು ನೋಡ್ಕೊಂಡ್ರು ಅದೆಲ್ಲವೂ ಕೂಡ ಸಾಕಷ್ಟು ವೈರಲ್ ಆಗಿತ್ತು. ಸೊ ಸಹಜವಾಗಿಯೇ ದೇವೇಗೌಡರು ತಮ್ಮ ಪತ್ನಿಯನ್ನು ಕಳ್ಕೊಂಡಿರ್ತಕ್ಕಂಥ ನೋವು ಇನ್ನೂ ಕೂಡ ಅವರಿಗೆ ಮರೀಲಿಕ್ಕೆ ಸಾಧ್ಯ ಆಗೋದಿಲ್ಲ ಸಹಜವಾಗಿಯೇ. ಯಾಕೆಂತಂದರೆ ಅವರು 11 ದಿನದ ಕಾರ್ಯ ಆಗೋವರೆಗೂ ಕೂಡ ಪ್ರತಿದಿನ ಸಮಾಧಿ ಬಳಿ ಬರ್ತಕ್ಕಂಥದ್ದು, ಸಮಾಧಿಯ ದರ್ಶನ ಮಾಡ್ತಕ್ಕಂಥದ್ದು, ಪತ್ನಿಯ ನೆನೆದು ಕಣ್ಣೀರಿಡ್ತಕ್ಕಂಥ ಘಟನೆಗಳಿಗೆ ನಾವೆಲ್ಲರೂ ಕೂಡ ಗಮನಿಸಿದ್ವಿ. ಈಗ ಅವರು ಆಗಲಿ ಒಂದು ತಿಂಗಳಾಗಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಅವರ ಕುಟುಂಬ ಸದಸ್ಯರೆಲ್ಲರೂ ಕೂಡ ಇವತ್ತು ವಿಶೇಷವಾಗಿರ್ತಕ್ಕಂಥ ಪೂಜೆ ಸಲ್ಲಿಸಿ ದೇವೇಗೌಡರ ಮನೆ ದೇವರು ಈಶ್ವರನಿಗೆ ವಿಶೇಷವಾಗಿರ್ತಕ್ಕಂಥ ಪೂಜೆಯನ್ನು ಸಲ್ಲಿಸಿ ಚೆನ್ನಮ್ಮನವರ ಹೆಸರಿನಲ್ಲಿ ವಿಶೇಷವಾಗಿರ್ತಕ್ಕಂಥ ಪೂಜೆಯನ್ನು ಕೂಡ ಮಾಡಿಸಿದ್ರು. ಕುಟುಂಬ ಸದಸ್ಯರು, ಅವರ ಮಕ್ಕಳು, ಮೊಮ್ಮಕ್ಕಳು ಎಲ್ಲರೂ ಕೂಡ ಈ ಒಂದು ಕಾರ್ಯದಲ್ಲಿ ಭಾಗಿಯಾಗಿ ಚೆನ್ನಮ್ಮನವರ ಆತ್ಮಕ್ಕೆ ಶಾಂತಿ ಕೊಡ್ತಕ್ಕಂಥ ಈ ಒಂದು ವಿಶೇಷವಾಗಿರ್ತಕ್ಕಂಥ ಪೂಜೆಯಲ್ಲಿ ಭಾಗಿಯಾದರು.